ಮನೆ ಕೆಲಸಕ್ಕೆ ಇದ್ದವರೇ ಮನೆ ಮಾಲೀಕರನ್ನ ದರೋಡೆ ಮಾಡಿ ಓಡಿ ಹೋಗೋದು ಹೊಸ ಸುದ್ದಿ ಏನಲ್ಲ. ಆದರೆ ಹಾಗೆ ಕದ್ದುಕೊಂಡು ಹೋದವರು ಕದ್ದಿರೋದು 18 ಕೋಟಿ ಬೆಳ್ಳಿ ಬಂಗಾರವನ್ನ ಅಂದರೆ ಶಾಕ್ ಆಗುತ್ತೆ. ಅದು ನಡೆದಿರೋದು ಬೆಂಗಳೂರಿನಲ್ಲಿ. ಬೆಂಗಳೂರಿನ ಮಾರತ್ಹಳ್ಳಿ ಸಮೀಪ ಯಮಲೂರು ಅಂತ ಇದೆ. ಅಲ್ಲಿ ಶಿವಕುಮಾರ್ ಅನ್ನೋರು ಬಿಲ್ಡರ್, ರಿಯಲ್ ಎಸ್ಟೇಟ್ ಮಾಡಿಕೊಂಡಿದ್ದವರು. ಇವರ ಮನೆಯಲ್ಲಿ 18 ಕೋಟಿ ದರೋಡೆ ಆಗಿರೋದು. ಮೊನ್ನೆ ಜನವರಿ 25ನೇ ತಾರೀಕು ಈ ಶಿವಕುಮಾರ್ ತಮ್ಮ ಹೆಂಡತಿ ಮಕ್ಕಳ ಜೊತೆ ಸಂಬಂಧಿಕರೊಬ್ಬರ ಮನೆಯ ಪಾಯದ ಪೂಜೆಗೆ ಹೋಗಿದ್ರಂತೆ. ಆಗ ಮನೆಯಲ್ಲಿದ್ದವರು ಕೆಲಸದವರು ಮಾತ್ರ. ಪಾಯದ ಪೂಜೆ ಮುಗಿಸಿ ಮನೆಗೆ ಬಂದಾಗ ಮನೆಯಿದ್ದ ಪರಿಸ್ಥಿತಿ ನೋಡಿ ಗಾಬರಿಯಾಗಿ ನೋಡಿದಾಗ ಅಷ್ಟೂ ವರ್ಷ ದುಡಿದಿದ್ದ ಹಣವನ್ನೆಲ್ಲ ಮನೆ ಕೆಲಸಕ್ಕೆ ಇದ್ದವರೇ ಲೂಟಿ ಮಾಡಿರೋದು ಗೊತ್ತಾಗಿದೆ. ಅವರು ಕದ್ದಿರೋದು ಮನೆಯಲ್ಲಿದ್ದ CCTVಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ. ಮನೆ ಕೆಲಸಕ್ಕೆ ಸೇರಿ ಕಳ್ಳತನ ಮಾಡಿರುವವರು ನೇಪಾಳದವರಂತೆ. ದಿನೇಶ್ ಮತ್ತು ಕಮಲ ಅನ್ನೋದು ಅವರ ಹೆಸರು. ವಿಷ್ಣು ಅನ್ನೋರು ಅವರನ್ನು ಕೆಲಸಕ್ಕೆ ಸೇರಿಸಿದ್ರಂತೆ. ಜಸ್ಟ್ 20 ದಿನಗಳ ಹಿಂದೆ ಮನೆ ಕೆಲಸಕ್ಕೆ ಸೇರಿದ್ದ ದಿನೇಶ್ ಮತ್ತು ಕಮಲ ಮನೆಯವರ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದರು. ಆ 20 ದಿನಗಳಲ್ಲಿಯೇ ಮನೆಯ ಯಜಮಾನರ ಪ್ರೀತಿ, ನಂಬಿಕೆ, ವಿಶ್ವಾಸ ಗಳಿಸಿದ್ರು. ಆದರೆ ಅವರ ಕಣ್ಣು ಮನೆಯಲ್ಲಿದ್ದ ಲಾಕರ್ಗಳ ಮೇಲಿತ್ತು. ಎಲ್ಲೆಲ್ಲಿ ದುಡ್ಡಿಟ್ಟಿದ್ದಾರೆ, ಎಲ್ಲೆಲ್ಲಿ ಚಿನ್ನ ಬೆಳ್ಳಿ ಇಟ್ಟಿದ್ದಾರೆ ಅನ್ನೋದನ್ನು ಕ್ಲಿಯರ್ ಆಗಿ ನೋಡ್ಕೊಂಡಿದ್ದ ಖದೀಮ ದಂಪತಿ ಪಕ್ಕಾ ಸ್ಕೆಚ್ ಹಾಕಿದ್ರು. ಶಿವಕುಮಾರ್ ಅವರ ಮನೆಯಲ್ಲಿ 2 ಲಾಕರ್ ಇದ್ವು. ಒಂದು ಲಾಕರ್ನಲ್ಲಿ ಚಿನ್ನದ ಒಡವೆ, ಬಿಸ್ಕೆಟ್ ಮಾತ್ರ ಇತ್ತು. ಒಟ್ಟಾರೆ ಆ ಚಿನ್ನ 11.5 kg ಇತ್ತು. 11.5 kg ಚಿನ್ನ ಅಂದರೆ ಚಿನ್ನದ ಲೆಕ್ಕನೇ ಸುಮಾರು 12 ಕೋಟಿ ಆಗುತ್ತೆ. ಇನ್ನೊಂದು ಲಾಕರಿನಲ್ಲಿ ಕೇವಲ ಬೆಳ್ಳಿಯ ಒಡವೆ, ಪಾತ್ರೆ, ಪಗಡಿ ಇದ್ವು. ಅದು 5 kg ಅಂತೆ. ವಜ್ರದ ಒಡವೆಗಳು ಇದ್ವು. ಆ 2 ಲಾಕರ್ಗಳನ್ನು ಕ್ಲೀನಾಗಿ ಒಡೆದು ಒಡವೆ ಕದ್ದಿದ್ದಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಸುಮಾರು 12 ಲಕ್ಷ ಕ್ಯಾಶ್ ಕೂಡ ಇತ್ತಂತೆ. ಅದನ್ನೂ ಎಗರಿಸಿದ್ದಾರೆ. ಲಾಕರ್ ಇತ್ತೇನೋ ಸರಿ, ಆದರೆ ಅದಕ್ಕೆ ಬೀಗ ಇತ್ತೇ ಹೊರತು ಟೆಕ್ನಿಕಲ್ ಸಪೋರ್ಟ್ ಇರಲಿಲ್ಲ. ಅಂದರೆ ಯಾರಾದರೂ ಅಪರಿಚಿತರು ಲಾಕರ್ ಒಡೆಯೋಕೆ ಟ್ರೈ ಮಾಡಿದರೆ ಅಲರ್ಟ್ ಮಾಡುವಂತಹ ಅಲಾರಂ ಸಿಸ್ಟಮ್ ಇರಲಿಲ್ಲ. ಹೀಗಾಗಿ ಮನೆ ಕೆಲಸಕ್ಕಿದ್ದ ಆ ದಂಪತಿ ಕಬ್ಬಿಣದ ರಾಡ್ ತಗೊಂಡು ಲಾಕರ್ ಒಡೆದಾಕಿದ್ದಾರೆ. ಇವರ ಕಳ್ಳತನವನ್ನು ಅಲರ್ಟ್ ಮಾಡಿರೋದು ಮತ್ತೊಬ್ಬ ಕೆಲಸದಾಕೆ ಅಂಬಿಕಾ ಅಂತೆ. ಅವರು ಅಡುಗೆ ಕೆಲಸ ಮಾಡೋಕೆ ಇದ್ರಂತೆ. ವಿಚಿತ್ರ ಏನು ಗೊತ್ತಾ, ಇತ್ತೀಚೆಗೆ ಇವರ ಮನೆಯಲ್ಲಿ ನಡೆದ ಒಂದು ಪೂಜೆಯಲ್ಲಿ ಒಡವೆಗಳಿದ್ದ ಫೋಟೋ ಹಾಕಿದ್ರಂತೆ. ಆ ಫೇಸ್ಬುಕ್ ಪೋಸ್ಟ್ ನೋಡಿದ್ದ ಕಳ್ಳ ದಂಪತಿ ಮನೆ ಕೆಲಸಕ್ಕೆ ಅಂತ ಬಂದು ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಕಳ್ಳತನ ಮಾಡೋಕೆ ಮೊದಲು ಕಳ್ಳನ ಹೆಂಡತಿ ಕಮಲ ಇನ್ನೊಬ್ಬ ಮನೆ ಕೆಲಸದಾಕಿಯನ್ನ ಅಂಬಿಕಾ ಅವರನ್ನ ಅಂಗಡಿಗೆ ಹೋಗಿ ಬರೋಣ ಬಾ ಅಂತ ಕರ್ಕೊಂಡೋದ್ರಂತೆ. ಅವರು ಅತ್ತ ಹೋಗ್ತಿದ್ದಂತೆ ಇತ್ತ ಗಂಡ ಅರ್ಧ ಗಂಟೆಯಲ್ಲಿ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾನೆ. ವಾಪಸ್ ಬರುವಾಗ ಕಳ್ಳನ ಹೆಂಡತಿ ಅಂಬಿಕಾ ಅವ್ರಿಗೆ ನೀನು ಹೋಗಿರು, ನನಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹಿಂದೆ ಉಳ್ಕೊಂಡಿದ್ದಾರೆ. ಗಂಡ ಮತ್ತವನು ದರೋಡೆ ಮಾಡಿದ್ದ ಅಷ್ಟು ಒಡವೆ ಹಣದ ಜೊತೆ ಸೈಲೆಂಟಾಗಿ ಎಸ್ಕೇಪ್ ಆಗಿದ್ದಾನೆ. ಒಬ್ಬನೇ ಅಷ್ಟೆಲ್ಲ ದರೋಡೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಳ್ಳ ದಿನೇಶ್ ಜೊತೆ ಇನ್ನೂ 4 ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಒಂದಿಷ್ಟು CCTVಯನ್ನು ಆಫ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಿನಲ್ಲಿ ಚಿನ್ನದ ಒಡವೆ ಇದ್ದ ಲಾಕರ್ ಇತ್ತು. ಅದನ್ನು ಮೊದಲು ಒಡೆದು ಚಿನ್ನ ಕದ್ದಿದ್ದಾರೆ. ಫಸ್ಟ್ ಫ್ಲೋರಿನಲ್ಲಿ ಬೆಳ್ಳಿ ಒಡವೆ ಇದ್ದ ಲಾಕರ್ ಇತ್ತು. ಅದನ್ನು ಹೊಡೆದಿದ್ದಾರೆ. ಆದರೆ ಡೌಟ್ ಏನು ಗೊತ್ತಾ, 11.5 kg ಚಿನ್ನ, ವಜ್ರದ ಒಡವೆಗಳನ್ನು ಮನೆಯಲ್ಲಿ ಒಂದು ಲಾಕರ್ನಲ್ಲಿ ಇಟ್ಕೊಂಡಿದ್ರಲ್ಲ, ಅವನನ್ನು ಬುದ್ಧಿವಂತ ಅನ್ಬೇಕೋ ದಡ್ಡ ಅನ್ಬೇಕೋ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಅವನು 30 ವರ್ಷ ಕಷ್ಟಪಟ್ಟು ದುಡಿದದ್ದನ್ನೆಲ್ಲ ಜಸ್ಟ್ 30 ನಿಮಿಷದಲ್ಲಿ ಲೂಟಿ ಮಾಡ್ಕೊಂಡು ಹೋಗಿದ್ದಾನೆ.